ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಇಲ್ಲಿ ಯಾರು ಸಜ್ಜನರು, ಕಾಂಗ್ರೆಸ್ BJPನ ಎಲ್ಲರೂ ನಾವು ಸಜ್ಜನರು ಅಂತ ಮಾತಾಡ್ತಾರೆ. ನಮ್ಮ ಆರೋಗ್ಯಕ್ಕೆ ಅವ್ರು ಹೇಳ್ತಾರೆ ತೆರೆಗಾಳದಲ್ಲ ಇಲ್ಲದ್ರಿ, ಭಾಳ ಕಳ್ತನ ಮಾಡತ್ತೀರಪ್ಪ ನೀವು, ಭಾಳ ಮಾರ್ಕೆಟ್ ಏರ್ಸಾಗಿದ್ದೀರಿ ಅಂತ ಟೀಕೆ ಮಾಡ್ತಾರೆ. ನಮ್ಮ ವಿಜೇಂದ್ರ ಅವರು ತೆರಿಗೆ ಏನೋ ಲೂಟಿ ಮಾಡ್ತಾ ಇದ್ದೀರಿ ನೀವು ಅಂಥೇಳಿ ಮಾತಾಡ್ತಾ ಇದ್ದಾರೆ. ಮುಂದೆ ಇದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರು ಮೋದಿ ಅವರು ರಾಜ್ಯಕ್ಕೆ ಭಾಳ ಅನ್ಯಾಯ ಮಾಡಿದ್ರಿ, ನಮ್ಮ ನಮ್ಗೆ ಕೊಡಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರೆಲ್ಲರೊಳಗೆ ಯಾರು ಸಜ್ಜನ, ಯಾರು ಸತ್ಯ, ಯಾರು ಜೂಟ್ ಅದು ಸುಳ್ಳ ಅಥವಾ ಯಾರು ಪ್ರಾಮಾಣಿಕ, ಯಾವ ಅಪ್ರಾಮಾಣಿಕ ಅನ್ನೋದು ನಿಮಗೇನು ಬಿಡಿಸಿ ಹೇಳ್ಬೇಕಾಗಿದ್ದಾರೆ. ಹೌದು, ಪ್ರತಿ ವರ್ಷವೂ 50 ಲಕ್ಷ ಬಲ ಟ್ಯಾಕ್ಸ್ ರೂಪದಲ್ಲೇ GST ಬಂತು, ಡೈರೆಕ್ಟ್ ಟ್ಯಾಕ್ಸ್ ಬಂತು, ಇಂಡೈರೆಕ್ಟ್ ಟ್ಯಾಕ್ಸ್ ಬಂತು, ಎಲ್ಲ ಬಂತು. ಒಂದು 50 ಲಕ್ಷ ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟು ಕಲೆಕ್ಷನ್ ಮಾಡ್ತದೆ. GST ಪಾಲು ಕೊಟ್ಟಿಲ್ಲ ಅನ್ನೋದು ನಮ್ಮ ರಾಜ್ಯ ಸರ್ಕಾರದ ಆರೋಪ. ಸೊ ಸ್ಟ್ರೈಕು ಮಾಡ್ತಿದ್ದ. ಅದರಾಗ ವಿಶೇಷವಾಗಿ BJP ವಿರೋಧಿ ರಾಜ್ಯಗಳೇನಿದ್ದಾವೆ, ಆ ಪಾರ್ಟಿ ವಿರೋಧಿ ರಾಜ್ಯಗಳೇನಿದ್ದಾವೆ, ಅವರೆಲ್ಲರೂ ಒಂದೇ ಧ್ವನಿ, ಇಲ್ಲ ನಮ್ಮ ಪಾಲಿನ ಹಣ ನಮ್ಗೆ ಕೊಡ್ತಾ ಇಲ್ಲ, ₹1 11 ಪೈಸೆ 13 ಪೈಸೆ ಕೊಡ್ತಾರೆ ಅನ್ನುವಂಥ ಆರೋಪ ಮಾಡ್ತಾ ಇರ್ತಾರೆ. ಹೀಗಾಗಿ ಇಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗ್ತಾ ಇದ್ದಾವೆ. ಇದಕ್ಕೆಲ್ಲ ಸೆಂಟ್ರಲ್ ಕಾರಣ ಅಂತ ಇವೆಲ್ಲ ಸ್ಟೇಟ್ ಗೌರ್ಮೆಂಟ್ಗಳು, ಅದರ ಮುಖ್ಯ ನಮ್ಮ ಸಿದ್ದರಾಮಯ್ಯನವರು ಅದು ಲೀಡರ್ಶಿಪ್ ಇದ್ದಾರೆ, ವಾದ ಮಾಡ್ತಾ ಇದ್ದಾರೆ. ಅದು ಇದೇ ಕಾಲಕ್ಕೆ ನಮ್ಮ ಮೋದಿಯವರ ರಿಪ್ರೆಸೆಂಟೇಟಿವ್ ಆದಂಥ BJP ಇಲ್ಲಿ ನಮ್ಮ ವಿಜೇಂದ್ರ ಆಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಇವರು ಸಹಿತ ಇವರು ಇಲ್ಲಪ್ಪ ನೀವು ಟ್ಯಾಕ್ಸ್ ತೊಗೊಳ್ತೀರಿ, ಕೆಲವೊಂದಷ್ಟು ತೊಗೊಂಡು ಆ ಟ್ಯಾಕ್ಸ್ನ ದಿವಾಳಿ ಮಾಡ್ತಾಯಿದ್ದೀರಿ, ಅವ್ರು ಕೊಟ್ಟಿರ್ತಾರೆ, ನೀವು ಹಾಳು ಮಾಡ್ತಾಯಿದ್ದೀರಿ, ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಆರೋಪ ಮಾಡೋದು ನಿಮ್ಮ ಉದ್ಯೋಗ ಆಗ್ಯದ, ಅದೇನಿಲ್ಲ. ನಾವು ಏನಪ್ಪ ಅಂತಂದ್ರೆ ನಿಮ್ಮ ಕೆಲಸ ನೀವು ಮಾಡಿ, ನಾವು ಲೂಟಿ ನಮ್ಮ